ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಜೀವಶ್ರೀ ವ್ಲಾಗ್ಸ್. ಕೊಟ್ಟೆಯೂರು ವೈಶಾಖ ಮಹೋತ್ಸವವು ವರ್ಷದಲ್ಲಿ 28 ದಿವಸಗಳು ಮಾತ್ರ ನಡೆಯುತ್ತದೆ. ಮಲಯಾಳಂ ಕ್ಯಾಲೆಂಡರ್ನ ಸ್ವಾತಿ ನಕ್ಷತ್ರದಿಂದ ಶುರುವಾಗಿ ಚಿತ್ರ ನಕ್ಷತ್ರದಂದು ಕೊನೆಯಾಗುತ್ತದೆ. ಈ ವೈಶಾಖ ಮಹೋತ್ಸವ ಸಮಯದಲ್ಲಿ ಒಂದೊಂದು ದಿನವೂ ಬೇರೆ ಬೇರೆ ಪೂಜಾ ವಿಧಾನಗಳು ನಡೆಯುತ್ತೆ. ಇಂದಿನ ವರ್ಷಗಳಲ್ಲಿ ಅಂದರೆ 2024ವರೆಗೂ ಕೇರಳದ ವಾಯ್ನಾಡು, ಕಣ್ಣೂರು, ಕ್ಯಾಲಿಕಟ್, ಕಾಸರಗೋಡು ಜಿಲ್ಲೆಗಳ ಭಕ್ತಾದಿಗಳು ಹೆಚ್ಚಿದ್ದರು. ಆದರೆ ಈ ವರ್ಷ 2025ರಲ್ಲಿ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಿದೆ. ಈ ಕ್ಷೇತ್ರದಲ್ಲಿ ಬೇರೆ ಬೇರೆ ದೇವಸ್ಥಾನಗಳಿಗಿಂತ ವಿಭಿನ್ನವಾದ ಸಂಪ್ರದಾಯಗಳಿವೆ. ಪ್ರತಿಯೊಂದು ಕಾರ್ಯಕ್ಕೂ ಒಂದೊಂದು ರೀತಿಯ ವಿಧಿವಿಧಾನಗಳಿವೆ. ಹೇಗೆ ಈ ಕ್ಷೇತ್ರದ ದರ್ಶನ ಪಡೆಯೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲು ನಾವು ಪಾರ್ಕಿಂಗ್ ಲಾಟಿಂದ ಮುಂದೆ ಬಂದರೆ 2 ಆರ್ಚ್ ಕಾಣುತ್ತೆ. ಲೆಫ್ಟು ರೈಟಲ್ಲಿ ನಾವು ನೋಡ್ಬೋದು ಇಕ್ಕರೆ ಕೊಟ್ಟಿಯೂರು, ಲೆಫ್ಟಲ್ಲಿ ನಾವು ನೋಡಿದಾಗ ಅಕ್ಕರೆ ಕೊಟ್ಟಿಯೂರು ಇರುತ್ತೆ. ವೈಶಾಖ ಮಹೋತ್ಸವ ಸಮಯದಲ್ಲಿ ಇಕ್ಕರೆ ಕೊಟ್ಟಿಯೂರು ಬಾಗಿಲನ್ನು ಮುಚ್ಚಿರುತ್ತೆ. ಉಳಿದ 11 ತಿಂಗಳು ನಾವು ಇಕ್ಕರೆ ಕೊಟ್ಟಿಯೂರಲ್ಲಿ ದರ್ಶನ ಪಡೆಯಬಹುದು. ಲೆಫ್ಟ್ ಸೈಡ್ ಇರುವ ಆರ್ಚ್ ಮೂಲಕ ನಾವು ಮುಂದೆ ಸಾಗಿದಾಗ ಮೊದಲು ನಮಗೆ ಬಾವಲಿ ನದಿ ಸಿಗುತ್ತದೆ. ಬಾವಲಿ ನದಿ ದಾಟಿ ಮುಂದೆ ಸಾಗುತ್ತಾ ಹೋದರೆ ತಿರುವಂಚರ ಅಂದರೆ ಹರಿಯುವ ನೀರನ್ನು ನಾವು ನೋಡ್ತೇವೆ. ಆ ಹರಿಯುವ ನೀರಿನಲ್ಲಿ ನಾವು ಪಾದಸ್ಪರ್ಶ ಮಾಡಿ ಮೆಲ್ಲ ನಡೆದು ಸಾಗುತ್ತಾ ಹೋದರೆ ಮುಂದೆ ನಮಗೆ ಮಣಿತರ ಕಾಣಸಿಗುತ್ತೆ. ಈ ಮಣಿತರ ಎಂಬುದು ಸ್ವಯಂಭೂಲಿಂಗು ಪ್ರತಿಷ್ಠಾಪನೆಯಾದಂಥ ಸ್ಥಳ. ನಾವು ಸುಮಾರು ದೇವಾಲಯಗಳಿಗೆ ಹೋದಾಗ ಆ ದೇವರ ವಿಗ್ರಹವನ್ನು ಕಂಡು ಪ್ರಾರ್ಥನೆ ಮಾಡುತ್ತೇವೆ. ಆದರೆ ಈ ಕ್ಷೇತ್ರದಲ್ಲಿ ಅಷ್ಟು ಸುಲಭವಾಗಿ ನಮಗೆ ವಿಗ್ರಹವನ್ನು ಕಾಣಲು ಸಾಧ್ಯವಾಗುವುದಿಲ್ಲ. ಸ್ವಯಂಭೂಲಿಂಗವು ಮಣ್ಣಿನ ಮಧ್ಯದಲ್ಲಿರೋದ್ರಿಂದ ನಾವು ಹತ್ತಿರದಿಂದ ಹೋಗಿ ನೋಡಿದಾಗ ಮಾತ್ರ ನಮಗೆ ದರ್ಶನ ಮಾಡಲು ಸಾಧ್ಯವಾಗುತ್ತದೆ. ಮುಂಬರುವ ವೈಶಾಖ ಮಹೋತ್ಸವದಲ್ಲಿ ಪ್ರತಿಯೊಬ್ಬ ಭಕ್ತಾದಿಗಳು ತುಂಬ ಸನಿಹದಿಂದ ಭಗವಂತನ ದರ್ಶನವನ್ನು ಪಡೆಯಬೇಕಾಗಿ ಕೇಳಿಕೊಳ್ಳುತ್ತೇನೆ. ಆದ್ದರಿಂದ ತುಂಬ ಸಮಾಧಾನ, ತಾಳ್ಮೆ, ಶಾಂತಿಯಿಂದ ಕ್ಯೂನಲ್ಲಿ ನಿಂತು ಆ ಭಗವಂತನ ದರ್ಶನವನ್ನು ಪಡೆದುಕೊಳ್ಳಿ. ಭಗವಂತನ ದರ್ಶನದ ನಂತರ 1-2 ಹೆಜ್ಜೆ ಮುಂದೆ ಹೋದಾಗ ಅಲ್ಲಿ ನಮಗೆ ತೀರ್ಥ ಪ್ರಸಾದ ಸಿಗುತ್ತದೆ. ಅದನ್ನು ಸ್ವೀಕರಿಸಿ ಅದೇ ರೀತಿ ಮತ್ತೆ ತಿರುವಂಚರದಲ್ಲಿ ಮುಂದೆ ಸಾಗುತ್ತಾ ಪ್ರದಕ್ಷಿಣೆ ರೂಪದಲ್ಲಿ ಹೋದರೆ ನಮಗಲ್ಲಿ ವಾಳರ ಕಾಣಬಹುದು. ಈ ವಾಳರ ಅಂದರೆ ಏನಂದರೆ ವೀರಭದ್ರನ ಆಯುಧವಾದ ಕೊಡ್ಲಿಯನ್ನು ಇಟ್ಟು ಪೂಜಿಸುವ ಸ್ಥಳವೇ ವಾಳರ. ವಾಳರ ದರ್ಶನ ಮುಗಿಸಿ ಮುಂದೆ ಸಾಗಿದಾಗ ನಮಗೆ ಅಲ್ಲಿ ಅಮ್ಮಾರ ಕಲ್ಲು ಸಿಗುತ್ತೆ. ಅಮ್ಮಾರ ಕಲ್ಲು ಅಂದರೆ ಅಮ್ಮ ಮರನ ಕಲ್ಲು ಎಂದರ್ಥ. ಸತೀದೇವಿಯು ಅಗ್ನಿಕುಂಡಕ್ಕೆ ಆಹುತಿಯಾದ ಸ್ಥಳವನ್ನು ಅಮ್ಮಾರ ಕಲ್ಲು ಅಂತ ಹೇಳ್ತಾರೆ. ಶಕ್ತಿ ರೂಪಿಣಿಯಾದ ಸತೀದೇವಿಯನ್ನು ನೀವು ಮನಸ್ಸಲ್ಲಿ ಪ್ರಾರ್ಥಿಸಿ ಮುಂದೆ ಸಾಗಿದರೆ ಅಲ್ಲಿ ಪ್ರಸಾದ ಕೌಂಟರ್ಗಳು ಇರುತ್ತೆ. ಅಲ್ಲಿ ಪ್ರಸಾದಗಳನ್ನ ತಗೋಬೋದು. ಹಾಗೆ ಅದೇ ಹೋದಂಥ ದಾರಿಯಲ್ಲೇ ತಿರುವಂಚರದಲ್ಲಿಂದ ಕೂಡ ಮತ್ತೆ ಬಾವಲಿ ನದಿ ಮತ್ತು ಬ್ರಿಡ್ಜಿಂದ ಹೊರಗಡೆ ಬರ್ಬೋದು. ಹೊರಗಡೆ ಬರ್ತಾ ಅಲ್ಲಿ ನಾವು ಓಡಪೂ ಅಂತ ನೋಡ್ಬೋದು. ಈ ಓಡಪೂ ಬಂದ್ಬಿಟ್ಟು ದಕ್ಷಿಣ ಧಾಡಿಗೆ ಸಮವಾಗಿರುತ್ತೆ. ಸೊ ಈ ಓಡಪೂನ ಮನೆಗೆ ನಾವು ರಿಟರ್ನ್ ಯಾವಾಗ ಹೋಗ್ತೀವಿ ದೇವಸ್ಥಾನದಿಂದ ಆ ಸಮಯದಲ್ಲಿ ತಗೊಂಡು ಮನೆಗೆ ಹೋಗಬೇಕು. ಜೊತೆಗೆ ಮುಂದಿನ ವರ್ಷ ಮತ್ತೆ ವೈಶಾಖ ಮಹೋತ್ಸವಕ್ಕೆ ಆಗಮಿಸುವಾಗ ಮತ್ತೆ ಓಡಪೂನ ತಗೊಂಡು ಮನೆಗೆ ಹೋಗಿ ಹಳೆ ಓಡಪೂನ ಹರಿಯುವ ನೀರಲ್ಲಿ ಬಿಡಬೇಕು. ವೈಶಾಖ ಮಹೋತ್ಸವದ ಕುರಿತು ನಾನು ತಿಳಿದುಕೊಂಡ ಮಾಹಿತಿಗಳನ್ನು ನಿಮಗೆ ತಲುಪಿಸುವ ಚಿಕ್ಕದೊಂದು ಪ್ರಯತ್ನ ನನ್ನದಾಗಿದೆ. ಈ ಮಾಹಿತಿಯು ಎಲ್ಲರನ್ನೂ ತಲುಪಲಿದೆ ಎಂದು ಭಾವಿಸುತ್ತೇನೆ. ಈ ನನ್ನ ಪುಟ್ಟ ಪ್ರಯತ್ನಕ್ಕೆ ಮಹಾದೇವನ ಆಶೀರ್ವಾದ ಜೊತೆಗೆ ನಿಮ್ಮ ಸಪೋರ್ಟ್ ಇರಲಿ. ಧನ್ಯವಾದಗಳು.